ಕಾಮಗಾರಿಗೆ ಶಂಕುಸ್ಥಾಪನೆಯಾದರೂ ಕೂಡ ಶುರುವಾಗದ ಕೆಲಸ. ಹಾವೇರಿಯ ಸವಣೂರು ಕ್ಷೇತ್ರದಲ್ಲಿ ಹಳ್ಳ ಹಿಡಿದ ಕಾಮಗಾರಿಗೆ ಶಂಕುಸ್ಥಾಪನೆಯಾದರೂ ಕೂಡ ಕೆಲಸ ಶುರುವಾಗಿಲ್ಲ. ಹಾವೇರಿಯ ಸವಣೂರು ಕ್ಷೇತ್ರದಲ್ಲಿ ಕಾಮಗಾರಿ ಹಳ್ಳ ಹಿಡಿದಿರುವಂತದ್ದು. ರಸ್ತೆ ಕಾಮಗಾರಿ ಸೇರಿ ಹಲವು ಅಭಿವೃದ್ಧಿ ಕೆಲಸಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕಾಮಗಾರಿಗಳಿಗೆ ಚಾಲನೆ ನೀಡಿ ಹಲವು ತಿಂಗಳಗಳೇ ಕಳೆದಿದೆ. ಕ್ಷೇತ್ರದಲ್ಲಿ ಈವರೆಗೂ ಕೂಡ ಯಾವುದೇ ಕಾಮಗಾರಿ ಶುರುವಾಗಿಲ್ಲ. ಕಾಮಗಾರಿ ಪ್ರಾರಂಭಿಸಿದ ಗುತ್ತಿಗೆದಾರರಿಂದ ನಿರ್ಲಕ್ಷ್ಯ ಆಗ್ತಾ ಇದೆ. ಇನ್ನು ಕ್ಷೇತ್ರದಲ್ಲಿ ಕಾಮಗಾರಿ ದಿನದಿಂದ ದಿನಕ್ಕೆ ವಿಳಂಬವಾಗ್ತಾ ಇದೆ. ಕಾಮಗಾರಿ ಶುರುವಾಗೋದು ಯಾವಾಗ ಅಂತ ಹೇಳಿ ಜನ ಒಂದ್ ಕಡೆ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಕೆಲಸದ ಬಗ್ಗೆ ಗಮನ ಹರಿಸದ ಅಧಿಕಾರಿಗಳ ಮೇಲೆ ಕಿಡಿಕಾರಿದ್ದಾರೆ. ಇನ್ನು ಕಾಮಗಾರಿಗೆ ಶಂಕುಸ್ಥಾಪನೆ ಆದರೂ ಕೂಡ ಕೆಲಸ ಶುರುವಾಗ್ತಾ ಇಲ್ಲ. ಕೆಲಸ ಶುರುವಾಗೋದು ಯಾವಾಗ ಅಂತ ಹೇಳಿ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರಸ್ತೆ ಕಾಮಗಾರಿ ಸೇರಿ ಹಲವು ಅಭಿವೃದ್ಧಿ ಕೆಲಸಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿರುವಂತದ್ದು. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಕ್ಷೇತ್ರದಲ್ಲಿ ಈವರೆಗೆ ಯಾವುದೇ ಕಾಮಗಾರಿ ಶುರುವಾಗಿಲ್ಲ. ಕಾಮಗಾರಿ ಪ್ರಾರಂಭಿಸದೆ ಗುತ್ತಿಗೆದಾರರು ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಕಾಮಗಾರಿ ದಿನದಿಂದ ದಿನಕ್ಕೆ ಕೂಡ ವಿಳಂಬವಾಗ್ತಾ ಇರುವಂತದ್ದು. ಇನ್ನು ಅಲ್ಲಿನ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಚೌಡಾಳ ಗ್ರಾಮದೊಳಗೆ ಒಂದು 2 ಅಂಗನವಾಡಿ ಕೇಂದ್ರಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಸಿಎಂ ವಿಶೇಷ ಅನುದಾನದಡಿ ನಮ್ಗೆ ಭಾಳಷ್ಟು ಸಮುದಾಯ ಭವನ, ಇಲ್ಲಿ ಚಿಲ್ಲೂರು ಬಡ್ನಿ ಒಳಗೆ ಬೀರಲಿಂಗೇಶ್ವರ ಸಮುದಾಯ ಭವನ, ಗಾಳೆಮ್ಮ ದೇವಿ ಸಮುದಾಯ ಭವನ, BR ಅಂಬೇಡ್ಕರ್ ಸಮುದಾಯ ಭವನ ಒಂದಕ್ಕೆ 10 ಲಕ್ಷ, 10 ಲಕ್ಷ, BR ಅಂಬೇಡ್ಕರ್ ಸಮುದಾಯ ಭವನಕ್ಕೆ 15 ಲಕ್ಷ, ಮತ್ತು ಗೋನಾಳ ಗ್ರಾಮದೊಳಗೆ ಬಸವೇಶ್ವರ ಸಮುದಾಯ ಭವನ ಅದಕ್ಕೆ 10 ಲಕ್ಷ. ಇದೇ ರೀತಿ ಮತ್ತು ಚಿಲ್ಲೂರು ಇದು ಗೋನಾಳದೊಳಗೆ 5 ಲಕ್ಷ ವೆಚ್ಚದಲ್ಲಿ ಒಂದು ಹೈಮಾಕ್ಸ್ ಇದರದ್ದು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಂತರ ಇಲ್ಲಿ ಚಿಲ್ಲೂರು 3 ಹಳ್ಳಿಯೊಳಗು ನಮಗೆ ಚೌಡಾಳದೊಳಗೆ ಪಶು ಚಿಕಿತ್ಸಾಲಯ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಪಶು ಚಿಕಿತ್ಸಾಲಯ ಕಟ್ಟಡಕ್ಕೆ ಗುದ್ದಿ ಪೂಜೆಯನ್ನು ಮಾಡಿದ್ದಾರೆ. ಮತ್ತು ಬಹಳಷ್ಟು ಕಡೆ ಪ್ರಾರಂಭವಾಗಿ ಮಳಿ ಜೋರ್ ಇದ್ದಿದ್ದಾಗ ನಾವು ಪೆಂಡಿಂಗ್ ಇಟ್ಟು ಅರ್ಧ ಮಾಡಿ ಕಾಂಟ್ರಾಕ್ಟ್ ಹೋಗ್ಬಾರ್ದು ಅಂತ ಹೇಳಿ ಇನ್ನೊಂದು ವಾರ ಬಿಟ್ಟರೆ ಮಳಿ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗ್ತೈತಿ. ಸೊ ಆಮೇಲೆ ಬಾಕಿ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಎಲ್ಲದ ಕಂಟಿನ್ಯೂ ಮಾಡಕ್ಕೆ ಬಹಳಷ್ಟು ಕಡೆ